ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ ಫೋರ್ತ್ ಚಾಪ್ಟರ್ ಡಿಟರ್ಮಿನೆಂಟ್ಸ್. ಸೊ ಅದರಲ್ಲಿ ಬರುವಂಥ 4.4 ಎಕ್ಸಸೈಸ್ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ದ ಗ್ರೇಟೆಸ್ಟ್ ಎನಿಮಿ ಆಫ್ ನಾಲೆಜ್ ಈಸ್ ನಾಟ್ ಇಗ್ನೋರೆನ್ಸ್, ಇಟ್ ಈಸ್ ಅ ಇಲ್ಯೂಷನ್ ಆಫ್ ನಾಲೆಜ್ ಅಂತ. ಅಂದರೆ ಜ್ಞಾನದ ದೊಡ್ಡ ಶತ್ರು ಅಜ್ಞಾನ ಅಲ್ಲ ಅಂತೆ, ಅದು ಜ್ಞಾನದ ಭ್ರಮೆ ಆಗಿರುತ್ತಂತೆ. ಸೊ ಮೊದಲಿಲ್ಲಿ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ನೋಡೋಣ. ಅಂದರೆ ಇದು ಕ್ವಶನ್ಸ್, ಇದು 4.4 ಎಕ್ಸಸೈಸ್ ಇದೆಯಲ್ಲ, ಕ್ವಶನ್ಸ್ ಬರೋದು ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್, ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಇದೆ, ಅದಕ್ಕೋಸ್ಕರ. ಸೊ ನೋಡಿ, ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಏನಿದೆ, ದ ಅಡ್ಜಾಯಿಂಟ್ ಆಫ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ A is equal to Aij n cross n ಮ್ಯಾಟ್ರಿಕ್ಸ್. n cross n ಆರ್ಡರ್ ಇದೆ. is defined as transpose of the matrix Aij n cross n, where Aij is a cofactor of element Aij. Adjoint of matrix A is denoted by Adj A ಅಂತ ಡಿನೋಟ್ ಮಾಡ್ತೀವಿ. ಇಲ್ಲಿ ನೋಡಿ ಯಾವ ಥರ ಇರುತ್ತೆ ಅಂದರೆ, ಫಸ್ಟ್ ಏನು ಮಾಡಬೇಕು, ಕೋಫ್ಯಾಕ್ಟರ್ಸು ಕೊಟ್ಟಿರೋ ಮ್ಯಾಟ್ರಿಕ್ಸ್ದು ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಮಾಡಿಬಿಟ್ಟು ಅದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಅದೇನಾಗಿರುತ್ತೆ ನಮಗೆ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್. ನೋಡಿ, ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಥ್ರೂ ದ ಎಕ್ಸಾಂಪಲ್ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಸಾಲ್ವ್ ಮಾಡಬೇಕಂತ. ಫೈಂಡ್ ಅಡ್ಜಾಯಿಂಟ್ ಆಫ್ ಎ ಅಂತ ಕೊಟ್ಟಿದ್ದಾನೆ. ಫಾರ್ ಎ ಇಸ್ ಈಕ್ವಲ್ ಟು 2 3 1 4 ಅಂತ ಇದೆ. ಸೊ ನೋಡಿ, ಫಸ್ಟು A11 ಮತ್ತು A12 A21 A22 ಇದು ಕೋಫ್ಯಾಕ್ಟರ್ಸ್ ಇರುತ್ತೆ. A11 ಅಂತಂದ್ರೆ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀನಲ್ಲ, ಮೈನರ್ಸು ಮತ್ತು ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಮಾಡೋದು. ಒಂದ್ಸರಿ ನೋಡಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಏನಿರುತ್ತೆ, -1 to the power 1 + 1 ಅಂದರೆ I + j ಇರುತ್ತೆ. ಸೊ ಇಲ್ಲಿ A11 ಇರೋದ್ರಿಂದ 1 + 1, ಸೊ ಇಂಟು ಏನಾಗಿರುತ್ತೆ M11. ಸೊ ನೋಡಿ ಇಲ್ಲಿ ಏನಾಗುತ್ತೆ, A11 ಈಸ್ ಈಕ್ವಲ್ ಟು -1 to the power 1 + 1 ಅಂತಂದ್ರೆ -1 to the power ಸ್ಕ್ವೇರ್ ಅಂದರೆ 2 ಬರುತ್ತೆ, ಇಂಟು M11 ಏನಾಗುತ್ತೆ ನೋಡಿ 4. ಸೊ ಇಲ್ಲಿ 1 × 4 ಈಸ್ ಈಕ್ವಲ್ ಟು ಏನಾಗುತ್ತೆ 4. ನೋಡಿ ಇಲ್ಲಿದೆ A11 ಈಸ್ ಅ 4 ಅಂತ. ಅದೇ ಥರ ನೋಡಿ A12 ಅಂತ ತಗೊಂಡಾಗ ನಮ್ಗೆ ಏನು ಬರುತ್ತೆ, ಇಲ್ಲಿ A12 ಅಂತ ತಗೊಂಡಾಗ ಈಸ್ ಈಕ್ವಲ್ ಟು -1 to the power 1 + 2 M12. ಸೊ ಇಲ್ಲಿ ನೋಡಿ -1 to the power 1 + 2 ಅಂದರೆ 3 ಬರುತ್ತೆ. M12 ಇದಕ್ಕೇನು ಬರುತ್ತೆ ನೋಡಿ, 1 ಇದೆ. ಸೊ ಇಲ್ಲಿ ನೋಡಿ -1 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, -1 × 1 ಈಸ್ ಈಕ್ವಲ್ ಟು ಏನು ಬರುತ್ತೆ -1. ನೋಡಿ A12 ಅಂತಂದ್ರೆ ಏನಿದೆ ನಮಗೆ -1. ಅದೇ ಥರ A21 ಮತ್ತು A22. ಸೊ ಏನು ಬರುತ್ತೆ -3 + 2 ಬರುತ್ತೆ. ಸೊ ಅಡ್ಜಾಯಿಂಟ್ ಆಫ್ ಎ ಅಂತ ಏನು ಹೇಳಿದೆ ನಾನು, ಟ್ರಾನ್ಸ್ಪೋಸ್ ಆಫ್ ದಿ ಮ್ಯಾಟ್ರಿಕ್ಸ್ ವೇರ್ Aij is a cofactor of the element. ಸೊ ಫಸ್ಟ್ ನಾನು ಕೋಫ್ಯಾಕ್ಟರ್ ಫೈಂಡ್ ಮಾಡಿದೆ. A11 4, A12 -1, A21 -3, A22 2 ಅಂತ. ಸೊ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡಿದ್ಮೇಲೆ ನಾನು ಟ್ರಾನ್ಸ್ಪೋಸ್ ನೋಡಿ, ಇಲ್ಲೇನಿರುತ್ತೆ A11 A12 A21 A22. ಸೊ ನೋಡಿ ಫಸ್ಟ್ ಏನಿದೆ A11 ಏನಿದೆ ನಮಗೆ 4, ಆಮೇಲೆ A12 ಒಂದು ನಿಮಿಷ, ಇದು 12 ಇದು 21. ಓಕೆ, ಸೊ ನೋಡಿ ಇಲ್ಲಿ ಏನು ಬರುತ್ತೆ ಇವಾಗ, A11 A21 ಮತ್ತು A12 A22 ಬಿಕಾಸ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಸೊ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡಿದ್ಮೇಲೆ ಟ್ರಾನ್ಸ್ಪೋಸ್. ನೋಡಿ A11 ಏನಿದೆ 4, A21 ಏನಿದೆ ನಮಗೆ -3, A12 -1, A22 2 ಅಂತ. ಸೊ ಈ ಥರ ಅಡ್ಜಾಯಿಂಟ್ ಅಂದರೆ ಫಸ್ಟು ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಮಾಡಿಬಿಟ್ಟು ಅದನ್ನು ಟ್ರಾನ್ಸ್ಪೋಸ್ ಮಾಡೋದು ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನೋಡಿ ಥೇರಮ್ ಇದೆ. ಥೇರಮ್ ಏನಿದೆ, ಇಫ್ ಎ ಬಿ ಎನಿ ಗಿವನ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n ಇದ್ರೆ ಅವಾಗ ಏನಾಗುತ್ತೆ ನೋಡಿ, ಎ ಇಂಟು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಇಂಟು ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಇಂಟು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು
ಐ ಆಗಿರುತ್ತೆ. ಸೊ ಇಲ್ಲಿ ಕೂಡ ಇದನ್ನ ಡಿಟರ್ಮೆಂಟ್ ತಗೋಬಹುದು. ಡಿಟರ್ಮೆಂಟ್ ಆಫ್ ಎ ಇಂಟು adjoint ಆಫ್ ಎ, adjoint ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಏನಾಗಿರುತ್ತೆ ಇಲ್ಲಿ ಡಿಟರ್ಮೆಂಟ್ ಆಫ್ ಎ ಇಂಟು ಐ. ಇದನ್ನ ಈ ತರ ನೆನ್ಪಿಟ್ರೆ ನಾವು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಇದು. ಸೊ ಇದು ಡೈರೆಕ್ಟ್ ಆಗಿನೂ ತಗೋಬಹುದು, ಇಲ್ಲೇನು ಡಿಟರ್ಮೆಂಟ್ ತಗೊಳ್ಳೇಬೇಕಂತ ಏನಿರೋದಿಲ್ಲ. ಎ ಇಂಟು adjoint ಆಫ್ ಎ ಮತ್ತೆ adjoint ಆಫ್ ಎ ಇಂಟು ಎ ಇಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ಇಂಟು ಐ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇದೆ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಬರುತ್ತೆ, ಮ್ಯಾಟ್ರಿಕ್ಸ್ ಎ ಇಸ್ ಸೇಡ್ ಟು ಬಿ ಸಿಂಗ್ಯುಲರ್ ಯಾವಾಗ ಅಂತಂದ್ರೆ ಇಫ್ ಎ ಇಸ್ ಈಕ್ವಲ್ ಟು 0 ಅಥವಾ ಸಾರಿ ಡಿಟರ್ಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ, ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಅಂತಂದ್ರೆ ಏನಿದೆ 1 2 4 8 ಇದೆ, 2 × 2 ಮ್ಯಾಟ್ರಿಕ್ಸ್ ಇದೆ. ಸೊ ಈಸ್ ಅ 0 ನೋಡಿ, ಡಿಟರ್ಮೈನ್ ಮಾಡಿದ್ರೆ 1 × 8 8 ಬರುತ್ತೆ, ಮೈನಸ್ 4 × 2 8 4 2s 8. ಸೊ ಏನು ಬರುತ್ತೆ ನೋಡಿ ಡಿಟರ್ಮೆಂಟ್ ಇಲ್ಲಿ, ಡಿಟರ್ಮೆಂಟ್ ಆಫ್ ಎ ಈಸ್ ಅ 0 ಬರುತ್ತೆ. ಸೊ ಇವಾಗ ಡಿಟರ್ಮೆಂಟ್ ಆಫ್ ಎ 0 ಬಂದ್ರೆ ಅದೇನಾಗಿರುತ್ತೆ ನಮಗೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇದೆ. ನೋಡಿ, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಿರುತ್ತೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಸ್ ಸೇಡ್ ಟು ಬಿ ನಾನ್ ಸಿಂಗ್ಯುಲರ್ ಇಫ್ ಡಿಟರ್ಮೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಅಂತ. ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 2 3 4 ಅಂತ. ದೆನ್ ಡಿಟರ್ಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು ನೋಡಿ 1 × 4 4 ಅಂತ ಬರುತ್ತೆ, 3 2s 6 4 - 6 ಅಂದ್ರೆ -2. ಸೊ -2 ಇಸ್ ನಾಟ್ ಈಕ್ವಲ್ ಟು ದ 0. ಸೊ ಇಲ್ಲೇನು ಬಂತು ನಮಗೆ, ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0. ಸೊ ಯಾವಾಗ ನಾಟ್ ಈಕ್ವಲ್ ಟು 0 ಬರುತ್ತೆ ಅದು ನಾನ್ ಸಿಂಗ್ಯುಲರ್. ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಇನ್ವರ್ಸ್ ಫೈಂಡ್ ಮಾಡಬೇಕಾದ್ರೆ ಕೊಟ್ಟಿರೋ ಇಕ್ವೇಶನ್ ಇನ್ವರ್ಸ್ ಫೈಂಡ್ ಮಾಡ್ತೀವಲ್ಲ, ಅವಾಗ ಸಪೋಸ್ ಇದು ಡಿಟರ್ಮಿನೆಂಟ್ ಎ ಇಸ್ 0 ಬಂದ್ರೆ ಅದು ಸಿಂಗ್ಯುಲರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರೊಸೀಡ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಅದೇ ನಾಟ್ ಈಕ್ವಲ್ ಟು 0 ಬಂದ್ರೆ ನೆಕ್ಸ್ಟ್ ನಾವು ಪ್ರೊಸೀಡ್ ಮಾಡಬೇಕು, ಅಂದ್ರೆ ಸಾಲ್ವ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಅನ್ನ. ಸೊ ನೋಡಿ, ಇಲ್ಲೇನಿದೆ, ಎ ಈಸ್ ಅ ಇನ್ವರ್ಟಿಬಲ್ ಅಂಡ್ ಇನ್ವರ್ಸ್. ನೋಡಿ, ಇನ್ವರ್ಟಿಬಲ್ ಅಂತಾನು ಕೇಳ್ಬೋದು, ಇನ್ವರ್ಸ್ ಅಂತಾನು ಕೇಳ್ಬೋದು. ಸೊ ಅವಾಗ ನಮ್ಗೆ ಏನ್ ಬರುತ್ತೆ, 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು adjoint ಆಫ್ ಎ. adjoint ಆಫ್ ಎ ಅಂದ್ರೆ ಗೊತ್ತು ನಮಗೆ, ಕೊಟ್ಟಿರೋ ಮ್ಯಾಟ್ರಿಕ್ಸ್ ಕೋ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಮಾಡಿಬಿಟ್ಟು ಟ್ರಾನ್ಸ್ಪೋಸ್ ಮಾಡಿದ್ರೆ adjoint ಆಫ್ ಎ ಬರುತ್ತೆ. ಸೊ ಡಿಟರ್ಮಿನೆಂಟ್ ಅಂತಂದ್ರೆ ಈ ತರ, ಇಲ್ಲಿ ನೋಡಿ ಕ್ರಾಸ್ ಮಲ್ಟಿಪ್ಲೈ 2 × 2 ಇದ್ದಂತಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ಟು ಇಲ್ಲಿ ಮೈನಸ್ ಅಂದ್ರೆ ಕ್ರಾಸ್ ಅಂದ್ರೆ 1 × 2 1 × 8 ಈ ತರ. ಸೊ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಅದು ಏನ್ ಬರುತ್ತಲ್ಲ ಅದು ಡಿಟರ್ಮಿನೆಂಟ್ ಆಫ್ ಎ ಆಗಿರುತ್ತೆ. ಸೊ ಎ ಇನ್ವರ್ಸ್ ಅಂತಂದ್ರೆ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು adjoint ಆಫ್ ಎ. ನೆನ್ಪಿಡ್ಬೇಕಿದೆನ. ಸೊ ಇವಾಗ ನೋಡಿ, adjoint ಆಫ್ ಎ ಅಂತಂದ್ರೆ ನೋಡಿದ್ವಿ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಮತ್ತೆ ಎ ಇನ್ವರ್ಸ್ ಅನ್ನ ನೋಡಿದ್ವಿ. ಇವಾಗ ಎಕ್ಸರ್ಸೈಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಫೈಂಡ್ adjoint ಆಫ್ ಈಚ್ ಆಫ್ ಮ್ಯಾಟ್ರೈಸಸ್ ಇನ್ ಎಕ್ಸರ್ಸೈಸ್ 192 ಅಂತ ಇದೆ. ಸೊ ಫಸ್ಟ್ ಕ್ವಶನ್ ತಗೊಂಡಿದ್ದೀನಿ, ಇಲ್ಲಿ ನೋಡಿ ಏನಿದೆ ಫಸ್ಟ್ ಕ್ವಶನ್ 1 2 3 4 ಅಂತ. ಸೊ ಫಸ್ಟ್ ಏನ್ ಮಾಡ್ಬೇಕು, ನಾವು ಕೋ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಮಾಡಬೇಕು. ಕೋ ಫ್ಯಾಕ್ಟರ್ಸ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ನೋಡಿ ಏನ್ ಬರುತ್ತೆ ಗಿವನ್ ಮ್ಯಾಟ್ರಿಕ್ಸ್, ಫಸ್ಟ್ A11 ಅಂತ ತಗೊಂತೀನಿ. A11 ಗೆ ಏನ್ ಬರುತ್ತೆ ನನಗೆ -1 to the power 1 + 1. ಏನಕ್ಕಂದ್ರೆ ನೋಡಿ Aij ಏನ್ ಬರುತ್ತೆ ನಮಗೆ -1 to the power I + j into Mij ಅಂತ ಬರುತ್ತೆ. ಇದು ನೆನ್ಪಿಡ್ಬೇಕು ನೋಡಿ, ಈಸಿ ಆಗುತ್ತೆ ಕೋ ಫ್ಯಾಕ್ಟರ್ಸ್ ಅಂತ. ಸೊ ಇಲ್ಲಿ ನೋಡಿ ಏನ್ ಬರುತ್ತೆ ಇವಾಗ ಇಂಟು M11. ಸೊ ಇದೇನಾಗುತ್ತೆ -1 to the power 2. M11 ಏನ್ ಬರುತ್ತೆ ನೋಡಿ 4. ಸೊ ಏನ್ ಬರುತ್ತೆ ಆನ್ಸರು 4. ಸೊ ಅದೇ ತರ A12 ಅಂತಂದ್ರೆ -1 to the power 1 + 2 M12. ಸೊ ನೋಡಿ -1 to the power 3 M12. ನೋಡಿ M12 ಏನ್ ಬರುತ್ತೆ ನಮಗೆ 3 ಬರುತ್ತೆ. ಸೊ ಇಲ್ಲೇನಾಗುತ್ತೆ -1 × 3 is a -3. ಅದೇ ತರ A21 ನೋಡಿ, A21 ಅಂತಂದ್ರೆ -1 to the power 2 + 1 into M21 ಆಗುತ್ತೆ. ಸೊ ನೋಡಿ -1 2 + 1 ಅಂತಂದ್ರೆ ಮತ್ತೆ 3 ಬರುತ್ತೆ. M21 ಇಲ್ಲಿ ನೋಡಿ M21 ಏನಾಗುತ್ತೆ ನಮಗೆ 2 ಬರುತ್ತೆ.
ಸೊ ಇಲ್ಲಿ ಏನಿರುತ್ತೆ -1 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ ಈಸ್ ಈಕ್ವಲ್ ಟು ಸಾರಿ ಇಂಟು 2 ಅಂದರೆ -1 ಇಂಟು 2 ಅಂತಂದರೆ -2 ಬರುತ್ತೆ. ಸೊ ಅದೇ ಥರ a 2 2 ಸೊ -1 ಟು ದಿ ಪವರ್ 2 ಪ್ಲಸ್ 2 m 2 2. ಸೊ ನೋಡಿ -1 ಟು ದಿ ಪವರ್ 4 m 2 2 ಸಾರಿ m 2 2 ವ್ಯಾಲ್ಯೂ ಆಗಬೇಕು. m 2 2 ವ್ಯಾಲ್ಯೂ ಏನು ಬರುತ್ತೆ ನೋಡಿ 1 ಅಂತ ಬರುತ್ತೆ. ಸೊ -1 ಅನ್ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು 1 ಅಂದರೆ 1 ಬರುತ್ತೆ. ಸೊ ನೋಡಿ ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ ನಮಗಿಲ್ಲಿ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ನೋಡಿ ಏನು ಬರುತ್ತೆ ನಮಗೆ A11 A21 ಟ್ರಾನ್ಸ್ಪೋಸ್ ಮಾಡಬೇಕಲ್ಲ A12 A22. ಸೊ ನೋಡಿ ವ್ಯಾಲ್ಯೂ ಪುಟ್ ಮಾಡಿದರೆ ಏನು ಬರುತ್ತೆ A11 ಏನಿದೆ ನನಗೆ 4 A21 ಏನಿದೆ ನನಗೆ -2 A12 -3 A22 1. ಸೊ ಈ ಥರ ನೋಡಿ ಅಡ್ಜಾಯಿಂಟ್ ಫೈಂಡ್ ಮಾಡಕ್ಕೆ ಹೇಳಿದ್ರೆ ಏನು ಮಾಡಬೇಕು ಫಸ್ಟ್ ಕೋ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಮಾಡಿಬಿಟ್ಟು ಅಡ್ಜಾಯಿಂಟ್ ಆಫ್ ಎ ಏನಾಗಿರುತ್ತೆ A11 ಟ್ರಾನ್ಸ್ಪೋಸ್ ಬರುತ್ತೆ A11 A12 ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿರುತ್ತೆ. ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ A21 A22. ಸೊ ಆನ್ಸರ್ ಏನು ಬರುತ್ತೆ 4 -2 -3 1 ಅಂತ ಬರುತ್ತೆ. ಕೊಟ್ಟಿರೋ ಮ್ಯಾಟ್ರಿಕ್ಸ್ ಇದೆ ಅಡ್ಜಾಯಿಂಟ್ ಆಫ್ ಎ. ಇದ್ರಲ್ಲಿ ನೋಡಿ ಸೆಕೆಂಡ್ ಕ್ವಶನ್ ಸೇಮ್ ಫೈಂಡ್ ಅಡ್ಜಾಯಿಂಟ್ ಆಫ್ ಅಂತ ಇದೆ ಬಟ್ ಅದು 2 x 2 ಮಾಡಿದ್ವಿ ಇವಾಗ 3 x 3 ಆರ್ಡರ್ ಬರುತ್ತೆ. ಸೊ ಇಲ್ಲೇನು ಕೂಡ ಕೋ ಫ್ಯಾಕ್ಟರ್ಸ್ ನೋಡಿ ಅಡ್ಜಾಯಿಂಟ್ ಅಂದರೆ ಫಸ್ಟ್ ನಾವು ಏನು ಮಾಡಬೇಕು ಕೋ ಫ್ಯಾಕ್ಟರ್ಸ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ಸೊ ನೋಡಿ ಫಸ್ಟ್ ಏನು ಮಾಡಬೇಕು A11. ಸೊ ನೋಡಿ A11 ಅಂತಂದರೆ ಇಲ್ಲಿ 3 x 3 ಇದ್ದಾಗ ಏನು ಮಾಡಬೇಕು ಇದನ್ನು ಸೇಮ್ -1 ಟು ದಿ ಪವರ್ 1 + 1. ಸೊ ಇಲ್ಲೇನು ಬರುತ್ತೆ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು 3 5 0 1 ಅಂತ ಬರುತ್ತೆ. ಸೊ ನೋಡಿ -1 ಟು ದಿ ಪವರ್ 2 ಅಂತಂದರೆ 1 ಬರುತ್ತೆ ಇಂಟು 3 1s are 3 -0 ಇಂಟು 5 0. ಸೊ ಆನ್ಸರ್ ಏನು ಬರುತ್ತೆ 1 ಇಂಟು 3 3 ಬರುತ್ತೆ. ಸೊ ಅದೇ ಥರ A12 ನೋಡಿ A12 ಏನು ಬರುತ್ತೆ -1 ಟು ದಿ ಪವರ್ 1 + 2 ಡಿಟರ್ಮಿನೆಂಟ್ ನೋಡಿ ಇಲ್ಲಿ ಏನು ಬರುತ್ತೆ ಯಾವ್ದು ಬರುತ್ತೆ 1 2ಗೆ ಇದು. ಸೊ ಸೆಕೆಂಡ್ ಕಾಲಮ್ ಫಸ್ಟ್ ರೋ ಬಿಟ್ಬಿಟ್ಟು 2 5 -2 1 ಅಂತ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ -1 ಟು ದಿ ಪವರ್ 3 ಅಂತಂದರೆ -1 ಬರುತ್ತೆ ಇಂಟು 2 1s are 2 -2 5s are 10. ಸೊ ನೋಡಿ -1 ಇಂಟು 2 - 10 ಅಂತಂದರೆ -8. ಸೊ -8 ಇಂಟು -1 ಅಂತಂದರೆ +8. ಅದೇ ಥರ ನೋಡಿ A13 is equal to -1 to the power 1 + 3 ಬರುತ್ತೆ ಡಿಟರ್ಮಿನೆಂಟ್ ನೋಡಿ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 2 3 -2 0 ಈಸ್ ಈಕ್ವಲ್ ಟು ನೋಡಿ 1 + 3 ಅಂತಂದರೆ ಏನಾಗುತ್ತೆ ಈವನ್ ನಂಬರ್ ಇದೆ ಸೊ 1 ಬರುತ್ತೆ ಇಂಟು 2 0s are 0 -2 ಇಂಟು 3 ಅಂತಂದರೆ ಮತ್ತೆ +6 1 ಇಂಟು 6 ಈಸ್ ಈಕ್ವಲ್ ಟು 6 ಬರುತ್ತೆ. ಅದೇ ಥರ ನೋಡಿ A21 ಈಸ್ ಈಕ್ವಲ್ ಟು -1 ಟು ದಿ ಪವರ್ 2 + 1 ಡಿಟರ್ಮಿನೆಂಟ್ ನೋಡಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು -1 2 0 1 ಬರುತ್ತೆ. ಇದನ್ನು ಸಿಂಪ್ಲಿಫೈ ನೋಡಿ ಇದು ಟು ದಿ ಪವರ್ -1 ಟು ದಿ ಪವರ್ 3 ಬರುತ್ತೆ. ಸೊ ಏನು ಬರುತ್ತೆ ಇಲ್ಲಿ -1 ಬರುತ್ತೆ ಇಂಟು -1 ಇಂಟು 1 ಅಂತಂದರೆ -1 -0 ಇಂಟು 2 0. ಸೊ -1 ಇಂಟು -1 ಈಸ್ ಅ +1. ಸೊ ಅದೇ ಥರ ನೋಡಿ A21 ಆಯಿತು. A22 ನೆಕ್ಸ್ಟ್ A22ಗೆ ಏನು ಬರುತ್ತೆ -1 ಟು ದಿ ಪವರ್ 2 + 2 ಡಿಟರ್ಮಿನೆಂಟ್ ನೋಡಿ ಈ ಎಲಿಮೆಂಟ್ ತಗೊಂಡಾಗ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ. ಸೊ ಏನು ಬರುತ್ತೆ ನಮಗೆ 1 2 -2 1 ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ನೋಡಿ ಈ ಒನ್ ನಂಬರ್ ಇದೆ ಸೊ +1 ಬರುತ್ತೆ ಇಂಟು 1 ಇಂಟು 1 1 -2 ಇಂಟು 2 ಅಂತಂದರೆ +4
is equal to 1 into 5 is a 5. ಸೊ ಅದೇ ಥರ a 2 3 is equal to minus 1 to the power 2 plus 3. ಸೊ ನೋಡಿ ಇವಾಗ a 2 3 ಅಂದರೆ ಈ ಎಲಿಮೆಂಟ್ ಬರುತ್ತೆ. ಸೊ ಥರ್ಡ್ ಕಾಲಮ್ ಸೆಕೆಂಡ್ ರೋ ಬಿಟ್ಬಿಟ್ಟು 1 minus 1 minus 2 0. ಸೊ ಇದನ್ನು ಸಿಂಪ್ಲಿಫೈ ಇಲ್ಲಿ ನೋಡಿ 2 plus 3 ಅಂದರೆ 5 ಬರುತ್ತೆ. ಆಡ್ ನಂಬರ್ ಬಂದಾಗ ನಮಗೆ ಮೈನಸ್ಸೇ ಬರುತ್ತೆ. ಇಂಟು 1 into 0 0 ಮೈನಸ್ 2 into -1 ಅಂತಂದರೆ +2 ಮತ್ತು ಇಲ್ಲಿ ಆಲ್ರೆಡಿ ಮೈನಸ್ ಇದೆ. ಸೊ -2 -1 into -2 is a +2. ನೆಕ್ಸ್ಟ್ a 3 1 -1 to the power 3 plus 1 ಡಿಟರ್ಮಿನೆಂಟ್ ನೋಡಿ ಈ ಎಲಿಮೆಂಟ್ ತಗೊಂಡಾಗ ಥರ್ಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು -1 2 3 5 ಬರುತ್ತೆ. ಸೊ ಇಲ್ಲಿ ನೋಡಿ ಈವನ್ ನಂಬರ್ ಇದೆ 3 plus 1 ಅಂತಂದರೆ ಈವನ್ ನಂಬರು. ಸೊ ಏನು ಬರುತ್ತೆ ನಮಗೆ ಪಾಸಿಟಿವ್ +1 ಬರುತ್ತೆ. ಇಂಟು -1 into 5 -5 -3 2s 6. ಸೊ 1 into -5 -6 ಅಂದರೆ -11 ಈಸ್ ಈಕ್ವಲ್ ಟು -11 ಬರುತ್ತೆ. 1 into -11 ಅಂದರೆ -11. ಸೊ ನೆಕ್ಸ್ಟ್ a 3 2 -1 to the power 3 plus 2 ಡಿಟರ್ಮಿನೆಂಟ್ ನೋಡಿ ಈ ಎಲಿಮೆಂಟ್ ತಗೊಂಡಾಗ ಥರ್ಡ್ ರೋ ಸೆಕೆಂಡ್ ಕಾಲಮ್ ಅನ್ನು ಬಿಟ್ಬಿಟ್ಟು ಸೊ ಏನು ಬರುತ್ತೆ 1 2 2 5 1 2 2 5. ಸೊ ನೋಡಿ ಇಲ್ಲಿ ಆಡ್ ನಂಬರ್ ಇದೆ. ಸೊ ಏನು ಬರುತ್ತೆ ನಮಗೆ -1 ಇಂಟು 1 5s 5 -2 2s 4. ಸೊ -1 ಇಂಟು 1 ಈಸ್ ಈಕ್ವಲ್ ಟು -1. 5 - 4 ಅಂತಂದರೆ 1 ಬರುತ್ತೆ. ಸೊ ಅದೇ ಥರ ನೋಡಿ a 3 3 ಏನು ಬರುತ್ತೆ -1 to the power 3 plus 3 ಡಿಟರ್ಮಿನೆಂಟ್ ನೋಡಿ ಥರ್ಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 1 -1 2 3 ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಈ ಒನ್ ನಂಬರ್ ಬರುತ್ತೆ. ಸೊ ಪಾಸಿಟಿವ್ ಇಂಟು 1 3s 3 -2 into -1 +2. ಸೊ 1 into 5 ಈಸ್ 5. ಇವಾಗ ನಮ್ಗೇನು ಬಂತು ಕೋಫ್ಯಾಕ್ಟರ್ಸ್ ಬಂತು ನೋಡಿ. ಸೊ ಕೋಫ್ಯಾಕ್ಟರ್ಸ್ ಬಂದಮೇಲೆ ನಾವು ಅಡ್ಜಾಯಿಂಟ್ ಅಂದರೆ ಟ್ರಾನ್ಸ್ಪೋಸ್ ಆಗುತ್ತೆ ನಮಗೆ. adjoint of a is equal to ಏನು ಬರುತ್ತೆ ಯಾವ ಥರ ಅಂದರೆ a11 a12 a13 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗುತ್ತೆ. a21 a22 a23 ಅದೇ ಥರ a31 a32 a33 ಅಂತ ಬರುತ್ತೆ. ಸೊ ಇದನ್ನ ನೆನ್ಪಿಟ್ಕೋಬೇಕು ನೋಡಿ. ಟ್ರಾನ್ಸ್ಪೋಸ್ ಕೋಫ್ಯಾಕ್ಟರ್ ಫೈಂಡ್ ಮಾಡಿದ್ಮೇಲೆ ಟ್ರಾನ್ಸ್ಪೋಸ್ ಮಾಡಲೇಬೇಕು. ಸೊ a11 ಅಂತಂದರೆ ಏನಿದೆ ನೋಡಿ ನಮಗೆ 3, a12 ಅಂತಂದರೆ 8, a13 6, ಅದೇ ಥರ a21 ನೋಡಿ 1, a22 5, a23 ನೋಡಿ ಎಲ್ಲಿದೆ a23 2, a31 -11, a32 -1, a33 5. ಸೊ ನೋಡಿ ಇದು ಕೊಟ್ಟಿರೋ ಮ್ಯಾಟ್ರಿಕ್ಸು 3x3 ಮ್ಯಾಟ್ರಿಕ್ಸ್ಗೆ ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ 3 1 -11 8 5 -1 6 2 5 ಅಂತ ಬರುತ್ತೆ. ಈ ಥರ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡಿಬಿಟ್ಟು ಟ್ರಾನ್ಸ್ಪೋಸ್ ಮಾಡಬೇಕು ನಾವು. ಸಾರಿ ಇದು ಇಲ್ಲಿ ನೋಡಿ -1 ಇಲ್ಲಿ ನೋಡಿ 2 × 2 ಮತ್ತು ಪ್ಲಸ್ ಆಗುತ್ತೆ ನೋಡಿ. ಇದು +10 ಅಂತಂದರೆ 2 + 10 ಅಂತಂದರೆ ಎಷ್ಟಾಗುತ್ತೆ ನಮಗೆ 12 ಬರುತ್ತೆ. ಸಾರಿ ಅದು ಮೈನಸ್ ನೋಡಿಲ್ಲ ನೋಡಿ 12 1 -1 × 12 ಅಂತಂದರೆ ನಮ್ಗೆ ಆನ್ಸರ್ ಏನು ಬರುತ್ತೆ -12 ಬರುತ್ತೆ. ಸೊ ಇಲ್ಲಿ ನೋಡಿ ಏನಾಗುತ್ತೆ ಇವಾಗ ಇದು -12 ಬರುತ್ತೆ. ಸೊ ನೋಡಿ ಅಡ್ಜಾಯಿಂಟ್ ಏನಾಗುತ್ತೆ ಇವಾಗ 3 1 -11 -12
5 ಇದೆ ಇದು 5 ಮತ್ತೆ ಇದು 2. ಸೊ ಆನ್ಸರ್ ಇದು ನೋಡಿ adjoint of A. ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್ ಇದೆ. ವೆರಿಫೈ A into adjoint of A is equal to adjoint of A into A is equal to determinant of A into I ಅಂತ ಇದೆ. ಇನ್ ಎಕ್ಸಸೈಸಸ್ 3 and 4 ಅಂದರೆ 3 ಮತ್ತು 4 ಅನ್ನು ಎರಡು ಸೇಮ್ ನೋಡಿ ವೆರಿಫೈ ಮಾಡಬೇಕು. ಕೊಟ್ಟಿರೋದು ಏನಿದೆ ನೋಡಿ ಮ್ಯಾಟ್ರಿಕ್ಸ್ ಇಲ್ಲಿ 2 3 -4 -6. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಇದನ್ನು ಮ್ಯಾಟ್ರಿಕ್ಸ್ ಎ ಅಂತ ತಗೊತೀನಿ ನೋಡಿ. A is equal to 2 3 -4 -6 ಅಂತ ಇದೆ. ಸೊ ನೋಡಿ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡಬೇಕು. ಕೋಫ್ಯಾಕ್ಟರ್ಸ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ಸೊ ನೋಡಿ ಏನು ಬರುತ್ತೆ, A11 ಫಸ್ಟ್ ಏನು ಬರುತ್ತೆ ನಮಗೆ, A11 is equal to ಏನಿದೆ -1 to the power 1 + 1 into M11. ಸೊ ಇಲ್ಲೇನು ಬರುತ್ತೆ 1, M11 ಏನಿದೆ ನಮಗೆ -6. ಸೊ ಆನ್ಸರ್ ಏನು ಬರುತ್ತೆ ಇಲ್ಲಿ -6. 1 into -6 is a -6. ಸೊ ಅದೇ ಥರ A12 -1 to the power 1 + 2 M12 into M12. ಸೊ ಇದೇನು ಬರುತ್ತೆ -1. ಈಗ ಏನಕ್ಕಂದರೆ ಇದು ಆಡ್ ನಂಬರ್ ಇದೆ. -1 ಇಂಟು M12 ಏನಿದೆ -4. ಸೊ -1 ಇಂಟು -4 ಅಂತಂದರೆ +4. ನೋಡಿ ಇಲ್ಲೇನು ಮೈನಸ್ ಇದೆ, ಇಲ್ಲೇನು ಮೈನಸ್, ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರುತ್ತೆ. ಸೊ ಅದೇ ಥರ A21 -1 to the power 2 + 1 into M21 ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಆಡ್ ನಂಬರ್ ಬರುತ್ತೆ. ಸೊ ಪವರ್ ಆಡ್ ನಂಬರ್ ಇದ್ದರೆ -1 ಆ್ಯಸ್ ಇಟ್ ಇಸ್ ಬರುತ್ತೆ, 3 ಟೈಮ್ ಮಲ್ಟಿಪ್ಲೈ ಮಾಡಿದರೆ. ಅದೇ ಥರ M21 ನೋಡಿ, M21 ಅಂತಂದರೆ 3. ಸೊ ಇಲ್ಲೇನು ಬರುತ್ತೆ ಆನ್ಸರು -1 into 3 ಅಂತಂದರೆ -3. ಅದೇ ಥರ A22 ನೋಡಿ, A22 ಅಂತಂದರೆ -1 to the power 2 + 2 M22 ಈಸ್ ಈಕ್ವಲ್ ಟು, ನೋಡಿ ಆಡ್ ಇಲ್ಲಿ ಈವನ್ ನಂಬರ್ ಬರುತ್ತೆ, 2 + 2 ಅಂದರೆ 4. ಸೊ ಪಾಸಿಟಿವ್ ಬರುತ್ತೆ. 1 into M22 ನೋಡಿ, M22 ಏನಿದೆ ನಮಗೆ 2 M22 ಓಕೆ 2 ಇದೆ. ಸೊ 1 into 2 2 ಅಂತ ಬರುತ್ತೆ. ಇವಾಗ ನೋಡಿ ಅವನೇನು ಹೇಳಿದ್ದ, ನಮಗೆ adjoint A ಫೈಂಡ್ ಮಾಡಬೇಕಲ್ಲ. A into adjoint A ಅಂತಂದರೆ ಫಸ್ಟು adjoint A ಈಸ್ ಈಕ್ವಲ್ ಟು, ನೋಡಿ adjoint ಏನು ಬರುತ್ತೆ, ಟ್ರಾನ್ಸ್ಪೋಸ್ A11 A12 A21 A22 ಅಂತ ಬರುತ್ತೆ. ಸೊ ನೋಡಿ ಇದಕ್ಕೆ A11 ಅಂತಂದರೆ ವ್ಯಾಲ್ಯೂ ಏನಿದೆ ನೋಡಿ -6. A21 ಅಂತಂದರೆ -3. ನೋಡಿ A12 ಏನಿದೆ 4, A22 ಏನಿದೆ 2 ಅಂತ ಬಂತು. ಸೊ ನೋಡಿ ನಮ್ಗೆ ಇವಾಗ adjoint of A ಬಂತು. ಸೊ ಇವಾಗ ನಾವೇನು ಫೈಂಡ್ ಮಾಡಬೇಕು, A into adjoint of A ಮಾಡಬೇಕು ನೋಡಿ. A into adjoint of A. A ಏನಿದೆ ನೋಡಿ 2 3 -4 -6. adjoint of A ಅಂತಂದರೆ ಏನಿದೆ -6 -3 4 2 ಅಂತ. ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ 2 6 -12 3 4 +12. ಸೊ ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 into -3 -6 3 into 2 +6. ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ -4 into -6 4 6 24 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅದೇ ಥರ ಮೈನಸ್ ನೋಡಿ -6 + 4 -24. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ -4 into -3 +12 ಬರುತ್ತೆ. ಸೊ ಅದೇ ಥರ -6 into +2 -12. ಸೊ ನೋಡಿ ಏನು ಬರುತ್ತೆ ಇವಾಗ 0 0 0 0 ಬರುತ್ತೆ. ಸೊ ನೋಡಿ ಅದೇ ಥರ ನಾವು
ಎರಡನ್ನೂ ಮಾಡ್ಬೋದು. ಅಡ್ಜಾಯಿಂಟ್ ಆಫ್ ಎ ಇದೆ, ಎ ಇಂಟು ಎನು ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಫಸ್ಟ್ ಏನಿದೆ ಅಡ್ಜಾಯಿಂಟ್ ಆಫ್ ಎ ಇಂಟು ಇ. ಸೊ ಎರಡನ್ನು ಚೆಕ್ ಮಾಡೋಣ ಆಗುತ್ತಾ ಇಲ್ವಾ. ಸೊ ಅಡ್ಜಾಯಿಂಟ್ ಆಫ್ ಎ ಅಂದರೆ ಏನಿದೆ ನಮಗೆ -6 -3 4 2 ಅಂತ. ಸೊ ಇಂಟು ಎ ಅಂತಂದ್ರೆ ಏನಿದೆ 2 3 -4 -6 ಅಂತ ಈಸ್ ಈಕ್ವಲ್ ಟು, ನೋಡಿ ಸಿಂಪ್ಲಿಫೈ, -6 ಇಂಟು 2 -12, ನೋಡಿ -3 ಇಂಟು -4 +12. ಸೊ ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್, -6 ಇಂಟು 3 -18, -3 ಇಂಟು -6 +18. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ 4 2s are 8. ನೋಡಿ ಇಲ್ಲಿ 2 ಇಂಟು -4 ಅಂತಂದರೆ -8, 2 4s are 8 ಮತ್ತು ಇಂಟು ಮೈನಸ್ ಅಂದರೆ -8. ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 4 3s are 12, 2 ಇಂಟು -6 ಅಂತಂದರೆ -12. ಸೊ ಇದು ಕೂಡ ಏನು ಬರುತ್ತೆ ನಮಗೆ 0 0 0 0. ಸೊ ಆಲ್ರೆಡಿ ಥೇರಮ್ ಇದೆ, ಇದು ಈಕ್ವಲ್ ಇದ್ದೇ ಇರುತ್ತೆ. ಸೊ ಅವನು ಏನು ಹೇಳಿದ್ದ ಇನ್ನೊಂದು ಡಿಟರ್ಮಿನೆಂಟ್ ಆಫ್ ಎ. ನೋಡಿ ಡಿಟರ್ಮಿನೆಂಟ್ ಆಫ್ ಎ ಅಂತಂದರೆ ಎ ಏನಿದೆ ನಮಗೆ ಫಸ್ಟ್ ಎ ಬರೀತೀನಿ, ಆಮೇಲೆ ಅದನ್ನು ಡಿಟರ್ಮಿನೆಂಟ್ ಮಾಡೋಣ. ಸೊ ನೋಡಿ ಎ ಏನಿದೆ ನಮಗೆ 2 3 -4 -6. ನೋಡಿ ಇದ್ರದ್ದು ಡಿಟರ್ಮಿನೆಂಟ್ ಫೈನ್ ಮಾಡಿದರೆ 2 6 -12, ಆಮೇಲೆ ಮೈನಸ್ ನೋಡಿ -4 ಇಂಟು 3 ಅಂದರೆ +12 ಈಸ್ ಈಕ್ವಲ್ ಟು 0. ಸೊ ನೋಡಿ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ, ಡಿಟರ್ಮಿನೆಂಟ್ ಆಫ್ ಎ ಅಂತಂದರೆ ನಮಗೆ 0, ಐ ಅಂತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಸೊ ಮಲ್ಟಿಪ್ಲೈ ಮಾಡಿದರೆ ನೋಡಿ 0 0 0 0. ಸೊ ನೋಡಿ ದೇರ್ ಫೋರ್ ನಮಗೇನಾಗುತ್ತೆ ಇವಾಗ LHS ಈಸ್ ಈಕ್ವಲ್ ಟು RHS ಬರುತ್ತೆ. ಸೊ ನೋಡಿ 0 ಇದೆ, ಎ ಇಂಟು adjoint ಆಫ್ ಎ ಈಸ್ ಈಕ್ವಲ್ ಟು adjoint ಆಫ್ ಎ ಇಂಟು ಎ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ಹ್ಯಾನ್ಸ್ ಏನಾಗುತ್ತೆ ಇದು ವೆರಿಫೈಡ್. ಅಂದರೆ ವೆರಿಫೈ ಆಗುತ್ತಾ ಇಲ್ವಾ ಅಂತ ಕೇಳಿದ್ದ, ಸೊ ಆಗುತ್ತೆ ವೆರಿಫೈಡ್. ಥರ್ಡ್ ಕ್ವಶನ್ ನೋಡಿ. ನೆಕ್ಸ್ಟ್ ನೋಡಿ ಫೋರ್ತ್ ಕ್ವಶನ್ ಇದೆ 1 -1 2 3 0 -2 1 0 3. ಇದಕ್ಕೂ ಏನು ವೆರಿಫೈ ಮಾಡಬೇಕಂದ್ರೆ ನಾವು ಎ ಇಂಟು adjoint ಆಫ್ ಎ ಈಸ್ ಈಕ್ವಲ್ ಟು adjoint ಆಫ್ ಎ ಇಂಟು ಎ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಅಂತ. ಸೊ ಈಕ್ವಲ್ ಆಗಿದೆ, ವೆರಿಫೈ ಆಗುತ್ತಾ ಇಲ್ವಾ ನೋಡಬೇಕು. ನೋಡಿ ಫಸ್ಟ್ ಏನು ಕೊಟ್ಟಿದ್ದಾನೆ ಇಲ್ಲಿ ಮ್ಯಾಟ್ರಿಕ್ಸ್ ಇದೆ, ಗಿವನ್ ಮ್ಯಾಟ್ರಿಕ್ಸ್ ಏನಿದೆ ಎ ಈಸ್ ಈಕ್ವಲ್ ಟು 1 -1 2 3 0 -2 1 0 3 ಅಂತ ಇದೆ. ಸೊ ನೋಡಿ ಫಸ್ಟ್ ಏನು ಮಾಡ್ಬೇಕು ನಾವು ಕೋಫ್ಯಾಕ್ಟರ್ಸನ್ನು ಫೈಂಡ್ ಮಾಡಬೇಕು. ನೋಡಿ ಕೋಫ್ಯಾಕ್ಟರ್ಸ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ನೋಡಿ ಫಸ್ಟು A11 ತಗೊಳ್ತೀನಿ. A11 ಏನಾಗುತ್ತೆ -1 to the power 1 + 1 M11 ಬರುತ್ತೆ. ನೋಡಿ -1 to the power 1 + 1 ಅಂತಂದರೆ ಏನಾಗಿರುತ್ತೆ ನಮಗೆ ಪಾಸಿಟಿವ್ ಬರುತ್ತೆ 1 ಇಂಟು M11 ಅಂತಂದರೆ ನೋಡಿ ಇಲ್ಲೇನೇ ಡಿಟರ್ಮಿನೆಂಟ್ ತೊಗೊಂಡ್ಬಿಡ್ತೀನಿ. M11 ಅಂತಂದರೆ ನೋಡಿ ಡಿಟರ್ಮಿನೆಂಟ್ ಏನು ಬರುತ್ತೆ 3 ಕ್ರಾಸ್ ಇದ್ದಾಗ ಈ ಥರ 0 -2 0 3 ಬರುತ್ತೆ. ಸೊ 1 ಇಂಟು 0 3s 0 0 2s 0. ಸೊ 1 ಇಂಟು 0 0 ಬರುತ್ತೆ. ಅದೇ ಥರ A12 ನೋಡಿ A12 -1 to the power 1 + 2 ಡಿಟರ್ಮಿನೆಂಟ್ ನೋಡಿ ಇವಾಗ ಏನು ಬರುತ್ತೆ ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್ A12. ಸೊ 3 -2
1 3 ಬರುತ್ತೆ. ಸೊ ಇಲ್ಲಿ ನೋಡಿ -1 ಟು ದಿ ಪವರ್ 1 + 2 ಅಂತಂದರೆ ಆಡ್ ನಂಬರ್ ಬರುತ್ತೆ. ಇದು 1 + 2 ಆಡ್ ಬರುತ್ತೆ. ಸೊ ಏನಾಗುತ್ತೆ ಇವಾಗ 3 ಇದು -1 ಇಂಟು 3 3s 9 ಮೈನಸ್ 1 ಇಂಟು -2 +2. ಸೊ ಏನು ಬರುತ್ತೆ -1 ಇಂಟು 11. ಸೊ ಆನ್ಸರ್ ಏನು ಬರುತ್ತೆ ನಮಗೆ -11. ಅದೇ ಥರ ನೋಡಿ A13 -1 ಟು ದಿ ಪವರ್ 1 + 3 ಡಿಟರ್ಮಿನೆಂಟ್. ನೋಡಿ ಡಿಟರ್ಮಿನೆಂಟ್ ಏನು ಬರುತ್ತೆ 1 3 ಇದು ತಗೊಂಡಾಗ 3 0 1 0. ಸೊ ಇಲ್ಲಿ ನೋಡಿ ಈ ಒಂದು ನಂಬರ್ ಬರುತ್ತೆ. ಸೊ ಪಾಸಿಟಿವ್ 1 ಬರುತ್ತೆ ಇಂಟು 3 0s 0 -1 0s 0. ಸೊ ಆನ್ಸರ್ ಏನು ಬರುತ್ತೆ 1 ಇಂಟು 0 0 ಬರುತ್ತೆ. ಅದೇ ಥರ A21 -1 ಟು ದಿ ಪವರ್ 2 + 1 ಡಿಟರ್ಮಿನೆಂಟ್. ನೋಡಿ ಏನು ಬರುತ್ತೆ A21 ಅಂತಂದರೆ ಈ ಎಲಿಮೆಂಟ್ ಬರುತ್ತೆ. ಸೊ ಅವಾಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು -1 2 0 3 ಬರುತ್ತೆ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಆಡ್ ನಂಬರ್ ಇದೆ 2 + 1 ಅಂತಂದರೆ ಅವಾಗ ಏನು ಬರುತ್ತೆ ನಮಗೆ -1 ಇಂಟು -1 ಇಂಟು 3 -3 -2 ಇಂಟು 0 0. ಸೊ -1 ಇಂಟು -3 -3 -0 ಅಂದರೆ -3. ಸೊ 3 ಬರುತ್ತೆ. ಅದೇ ಥರ ನೋಡಿ A22 -1 ಟು ದಿ ಪವರ್ 2 + 2 ಡಿಟರ್ಮಿನೆಂಟ್. ನೋಡಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 1 2 1 3 ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಈವನ್ ಇದೆ. ಸೊ +1 ಬರುತ್ತೆ ಇಂಟು 1 3s 3 -2 1s 2. ಸೊ 1 ಇಂಟು 1 ಈಸ್ 1. ಸೊ ಅದೇ ಥರ ನೋಡಿ A23 ಈಸ್ ಈಕ್ವಲ್ ಟು -1 ಟು ದಿ ಪವರ್ 2 + 3 ಡಿಟರ್ಮಿನೆಂಟ್. ನೋಡಿ ಯಾವ ಎಲಿಮೆಂಟ್ ಬರುತ್ತೆ 2 3ಗೆ ಈ ಎಲಿಮೆಂಟ್. ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು ಮಿಕ್ಕಿರೋ ಎಲಿಮೆಂಟ್ಸ್ 1 -1 1 0. ಸೊ ನೋಡಿ ಇದಕ್ಕೇನು ಬರುತ್ತೆ ಇಲ್ಲಿ ಆಡ್ ಬರುತ್ತೆ ನೋಡಿ. ಸೊ -1 ಇಂಟು 1 0s 0 -1 ಇಂಟು -1 ಅಂದರೆ +1 -1 ಇಂಟು +1 ಈಸ್ -1. ಸೊ ಅದೇ ಥರ ನೆಕ್ಸ್ಟು A31 ಈಸ್ ಈಕ್ವಲ್ ಟು -1 ಟು ದಿ ಪವರ್ 3 + 1 3 + 1 ಡಿಟರ್ಮಿನೆಂಟ್. ನೋಡಿ ಈ ಎಲಿಮೆಂಟ್ ತಗೊಂಡಾಗ ಥರ್ಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು ಅಂದರೆ 1 2 0 -2 ಬರುತ್ತೆ ಈಸ್ ಈಕ್ವಲ್ ಟು -1 ಇಲ್ಲಿ ನೋಡಿ ಈ 1 ಬರುತ್ತೆ. ಸೊ ಪಾಸಿಟಿವ್ 1 ಇಂಟು 1 ಇಂಟು -2 -2 -0. ಸೊ 1 ಇಂಟು -2 ಈಸ್ -2. ಸೊ ಅದೇ ಥರ A32 ನೋಡಿ ಈಸ್ ಈಕ್ವಲ್ ಟು -1 ಟು ದಿ ಪವರ್ 3 + 2 ಡಿಟರ್ಮಿನೆಂಟ್. ನೋಡಿ 3 2 ಅಂತಂದರೆ ಇದು ಈ ಎಲಿಮೆಂಟ್ ಬರುತ್ತೆ. ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಂದರೆ 1 2 3 -2. ಸೊ ಸಿಂಪ್ಲಿಫಿಕೇಶನ್ ಇದು ಆಡ್ ಇರೋದ್ರಿಂದ -1 ಬರುತ್ತೆ ಇಂಟು 1 ಇಂಟು -2 -2 -2 3s 6. ಸೊ -1 ಇಂಟು -2 -6 ಅಂದರೆ -8 ಮಲ್ಟಿಪ್ಲೈ ಮಾಡಿದರೆ +8. ಸೊ ಅದೇ ಥರ ನೆಕ್ಸ್ಟ್ ನೋಡಿ A33 ಈಸ್ ಈಕ್ವಲ್ ಟು -1 ಟು ದಿ ಪವರ್ 3 + 3 ಡಿಟರ್ಮಿನೆಂಟ್. ನೋಡಿ A33ಗೆ ಏನು ಬರುತ್ತೆ ಲಾಸ್ಟ್ ಎಲಿಮೆಂಟ್ ಇದೆ. ಸೊ ಥರ್ಡ್ ರೋ ಥರ್ಡ್ ಕಾಲಮ್ ಅಂತಂದರೆ 1 -1 3 0 ಈಸ್ ಈಕ್ವಲ್ ಟು ನೋಡಿ ಈ 1 ಇರೋದ್ರಿಂದ +1 ಬರುತ್ತೆ ಇಂಟು 1 0s 0 ಮೈನಸ್ ಮತ್ತು 3 ಇಂಟು -1 -3. ಸೊ +3 1 ಇಂಟು 3 ಈಸ್ 3. ಸೊ ನೋಡಿ ಇವಾಗ ಕೋಫ್ಯಾಕ್ಟರ್ಸ್ ಬಂತು. ಸೊ ಅಡ್ಜಾಯಿಂಟ್ ಎ ಬರೀಬೇಕು. ಏನಾಗುತ್ತೆ ನಮಗೆ ಅಡ್ಜಾಯಿಂಟ್ ಎ
adjoint A is equal to ನೋಡಿ ಏನು ಬರುತ್ತೆ A11 A12 A13 A21 A22 A23 A31 A32 A33 ಅಂತ ಬರುತ್ತೆ. ಸೊ ನೋಡಿ ಇವಾಗ ಇಲ್ಲಿ ವ್ಯಾಲ್ಯೂಸ್ ಹಾಕಿದ್ರೆ ಅಡ್ಜಾಯಿಂಟ್ ಆಫ್ A ಬಂದ್ಬಿಡುತ್ತೆ. ನೋಡಿ A11 ಏನಿದೆ ನಮಗೆ 0, A12 -11, A13 0, A21 3, A22 1, A23 -1, A31 -2, A32 8, A33 3 ಅಂತ. ಸೊ ನಮ್ಗೆ ಇವಾಗ ಏನು ಬಂತು ಅಡ್ಜಾಯಿಂಟ್ ಆಫ್ A ಬಂತು. ಸೊ ಇವಾಗ ನಾವು ಏನು ಮಾಡಬೇಕು A ಇಂಟು ಅಡ್ಜಾಯಿಂಟ್ ಆಫ್ A ಮತ್ತು ಅಡ್ಜಾಯಿಂಟ್ ಆಫ್ A ಇಂಟು A ಅನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ನೋಡಿ A31 ಅಂತಂದರೆ ಇಲ್ಲಿ ನೋಡಿ ಏನು ಬರುತ್ತಿದ್ದು -1 -2. ಸೊ -1 ಅಂತಂದರೆ +2. ಏನು ಬರುತ್ತೆ ಆನ್ಸರು +2. ಸೊ ನೋಡಿ ಇವಾಗ ಅಡ್ಜಾಯಿಂಟ್ ಆಫ್ A ಬಂತು, ಮಲ್ಟಿಪ್ಲೈ ಮಾಡಬೇಕು. A ಇಂಟು ಅಡ್ಜಾಯಿಂಟ್ ಆಫ್ A. ಸೊ ನೋಡಿ A ಇಂಟು A ಅಂತಂದರೆ ಏನಿದೆ ನಮಗಿಲ್ಲಿ ನೋಡಿ ಕ್ವಶನಲ್ಲಿ 1 - 1 2 ಇದೆ. A ಅಂತಂದರೆ 1 -1 2 ಫಸ್ಟ್ ರೋ, ಸೆಕೆಂಡ್ ರೋ 3 0 -2 3 0 -2, ಥರ್ಡ್ ರೋ ನೋಡಿ 1 0 3 1 0 3 ಅಂತ. ಸೊ ಇದಕ್ಕೇನು ಮಲ್ಟಿಪ್ಲೈ ನೋಡಿ ಅಡ್ಜಾಯಿಂಟ್ ಆಲ್ರೆಡಿ ಬಂದಿದೆ ನಮಗೆ 0 3 2 -11 1 8 0 -1 3 ಅಂತ ಇದೆ. ಸೊ ನೋಡಿ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ನೋಡಿ 1 ಇಂಟು 0 0 -1 ಇಂಟು -11 +11, ನೆಕ್ಸ್ಟ್ 2 ಇಂಟು 0 0. ಅದೇ ಥರ ನೋಡಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 ಇಂಟು 3 3 1 ಇಂಟು -1 ಇಂಟು 1 -1 2 ಇಂಟು -1 -2. ಅದೇ ಥರ ನೋಡಿ ಫಸ್ಟ್ ರೋ ಥರ್ಡ್ ಕಾಲಮ್ 1 ಇಂಟು 2 2 -1 ಇಂಟು 8 -8, ನೆಕ್ಸ್ಟ್ ನೋಡಿ 2 3s +6. ಸೊ ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 ಇಂಟು 0 0 0 ಇಂಟು -11 0 2 ಇಂಟು 0 0. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 3 3s 9 0 ಇಂಟು 1 0 -2 ಇಂಟು -1 +2. ಸೊ ಅದೇ ಥರ ನೋಡಿ ಸೆಕೆಂಡ್ ರೋ ಥರ್ಡ್ ಕಾಲಮ್ 3 2s 6 0 ಇಂಟು 8 +0 -2 ಇಂಟು 3 -6. ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್ 1 ಇಂಟು 0 0 0 ಇಂಟು 11 0 3 ಇಂಟು 0 0. ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ರೋ ಸೆಕೆಂಡ್ ಕಾಲಮ್ 1 ಇಂಟು 3 3 1 ಇಂಟು 0 0 3 ಇಂಟು -1 -3. ಥರ್ಡ್ ರೋ ಥರ್ಡ್ ಕಾಲಮ್ 2 ಇಂಟು 1 2 ಪ್ಲಸ್ 0 ಇಂಟು 8 0 ಪ್ಲಸ್ 3 ಇಂಟು 3 9. ಸೊ ನೋಡಿ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಇಲ್ಲಿ 0 + 11 + 11 0 11 ಬರುತ್ತೆ. ಅದೇ ಥರ ನೋಡಿ 3 -1 -2 0 -8 2 + 6 ಅಂದರೆ +8 +8 -8 0 0 9 + 2 11 6 - 6 0 0 3 - 3 0 9 + 2 11. ಸೊ ನೋಡಿ ಇವಾಗ A ಇಂಟು ಅಡ್ಜಾಯಿಂಟ್ ಆಫ್ A ಬಂತು ನಮಗೆ. ಸೊ ಅದೇ ಥರ ನಾವು ಅಡ್ಜಾಯಿಂಟ್ ಆಫ್ A ಇಂಟು A ಏನು ಬರುತ್ತೆ ನೋಡಬೇಕು. ಅಡ್ಜಾಯಿಂಟ್ ಆಫ್ A ಇಂಟು A. ಸೊ ನೋಡಿ ಅಡ್ಜಾಯಿಂಟ್ ಆಫ್ A ಏನಿದೆ ನಮಗೆ 0 3 2 ಇದೆ, -11 1 8 ಇದೆ,
0 ಮೈನಸ್ 1 3 ಅಂತ ಇದೆ. ಸೊ ಎ ಅಂತಂದರೆ ಏನು ಬರುತ್ತೆ ನಮಗೆ? ಏನಿದೆ 1 ಮೈನಸ್ 1 2 3 0 ಮೈನಸ್ 2 1 0 3 ಅಂತ. ಸೊ ನೋಡಿ ಇದನ್ನು ಮಲ್ಟಿಪ್ಲೈ. ಫಸ್ಟ್ ರೋ ಫಸ್ಟ್ ಕಾಲಮ್ 0 ಇಂಟು 1 0 3 3s 9 2 into 1 2 first element. So first row second column 0 into 1 minus 1 0 3 into 0 0 2 into 0 0. Next first row third column 0 into 2 0 3 into minus 2 minus 6 plus 2 into 3 6. ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 into minus 11 minus 11 1 into 3 plus 3 8 into 1 plus 8. Next minus 11 into minus 1 plus 11 1 into 0 0 8 into 0 0. Next second row third column minus 11 into 2 minus 22 plus 1 into minus 2 minus 2 8 into 3 24. Next 0 into third row first column 0 into 1 0 minus 1 into 3 minus 3 plus 1 into 3 3. Next 0 into minus 1 0 minus 1 into 0 0 3 into 0 0. Next third row third column 0 into 2 0 minus 1 into minus 2 plus 2 3 into 3 9. So ನೋಡಿ is equal to ಏನು ಬರುತ್ತೆ 9 plus 2 11 0 minus 6 plus 6 0 minus 11 8 plus 3 plus 11 0 11 plus 0 plus 0 11 minus 22 minus 2 minus 24 plus 24 0 minus 3 plus 3 0 0 plus 0 plus 0 2 plus 9 11. ಸೊ ನೋಡಿ ಎ ಮತ್ತು ಎ ಇಂಟು ಎಡ್ಜಾಯಿಂಟ್ ಆಫ್ ಎ ಮತ್ತು ಎಡ್ಜಾಯಿಂಟ್ ಆಫ್ ಎ ಇಂಟು ಎ ಬಂತು. ಸೊ ನಮಗೇನು ಫೈಂಡ್ ಮಾಡಬೇಕು? ಡಿಟರ್ಮಿನೆಂಟ್ ಆಫ್ ಎ. ಸೊ ಎ ಏನಿದೆ ನಮಗೆ 1 minus 1 2 3 0 minus 2 1 0 3 ಅಂತ. ಸೊ ನೋಡಿ ಇದ್ರದ್ದು ಡಿಟರ್ಮಿನೆಂಟ್ ಏನು ಬರುತ್ತೆ? ಡಿಟರ್ಮಿನೆಂಟ್ ಮಾಡಿದರೆ 1 ಆ್ಯಸ್ ಇಟ್ ಈಸ್ ಇರುತ್ತೆ 0 ಇಂಟು 3 0 ಮೈನಸ್ ಇಂಟು ಮೈನಸ್ ಮೈನಸ್ ಇರುತ್ತೆ ಪ್ಲಸ್ 0 0ನೇ ಆಗುತ್ತೆ ಮೈನಸ್ ಆಫ್ ಮೈನಸ್ 1 ಇದಕ್ಕೆ 3 3s 9 ಪ್ಲಸ್ ನೋಡಿ ಮೈನಸ್ ಬರುತ್ತೆ ಬಟ್ 1 ಇಂಟು ಮೈನಸ್ 2 ಇರೋದ್ರಿಂದ ಪ್ಲಸ್ 2 ಪ್ಲಸ್ 2 ಇಂಟು 3 zeros 0 minus 1 zeros 0. ಸೊ ನೋಡಿ ಫಸ್ಟ್ ಟರ್ಮ್ 0 ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 11 ಪ್ಲಸ್ 0. ಸೊ ಆನ್ಸರ್ ಏನು ಬರುತ್ತೆ ನೋಡಿ 11. ಸೊ ನೋಡಿ ಇವಾಗ ನಮಗೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಇದೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಏನಿದೆ 11. ಐಡೆಂಟಿಟಿ ಮ್ಯಾಟ್ರಿಕ್ಸ್ 3 cross 3 1 0 0 0 1 0 0 0 1. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ 11 0 0 0 11 0 0 0 11 ಬರುತ್ತೆ. ಸೊ ದೇರ್ ಫೋರ್ ಏನು ಬರುತ್ತೆ ನೋಡಿ ಇಲ್ಲಿ ನೋಡಿ ಎ ಇಂಟು ಎಡ್ಜಾಯಿಂಟ್ ಆಫ್ ಎ ಏನು ಬಂತು 11 0 0 0 11 0 0 0 11. ಅದೇ ಥರ ಎಡ್ಜಾಯಿಂಟ್ ಆಫ್ ಎ ಇಂಟು ಎ 11 0 0 0 11 0 0 0 11. ಅದೇ ಥರ ಎ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ 11 0 0 0 11 0 0 0 11. ಸೊ ಏನಾಗುತ್ತೆ ಇವಾಗ ಎ ಇಂಟು adjoint of A is equal to adjoint of A into A is equal to determinant of A into I. Hence verified. So equal ಆಗುತ್ತೆ. ನೆಕ್ಸ್ಟ್ ನೋಡಿ ಫಿಫ್ತ್ ಕ್ವಶನ್ ಇದೆ. 5th ಇಂದ 11th ವರೆಗೆ ಏನಿದೆ? ಫೈಂಡ್ ದಿ
inverse of each of matrices if it exists given in exercise. exist ಅಂತಂದ್ರೆ ನೋಡಿ ನಾನ್ ಸಿಂಗ್ಯುಲರ್ ಬರಬೇಕು, ಸಿಂಗ್ಯುಲರ್ ಬಂದ್ರೆ ಅದು ಎಕ್ಸಿಸ್ಟ್ ಆಗೋದಿಲ್ಲ ಅಂತ. ಏನಂತಂದ್ರೆ ಡಿಟರ್ಮಿನೆಂಟ್ ಆಫ್ ಇ. ಸೊ ಇಲ್ಲಿ ನೋಡಿ ಕೊಟ್ಟಿರೋದೇನಿದೆ ಕ್ವಶನ್ನು 2 - 2 4 3 ಅಂತ ಇದೆ. ಸೊ ನಾನು ಏನು ಮಾಡ್ತೀನಿ, ಇದನ್ನ ಮ್ಯಾಟ್ರಿಕ್ಸ್ ಎ ಅಂತ ತಗೊತೀನಿ. 2 - 2 4 3 ಅಂತ ಇದೆ. ಸೊ ನೋಡಿ ಫಸ್ಟ್ ಏನು ಮಾಡ್ಬೇಕು ನಾವು, ಕೋಫ್ಯಾಕ್ಟರ್ಸ್ ಅಡ್ಜಾಯಿಂಟ್ ಮಾಡಬೇಕಲ್ಲ. ಸೊ ಕೋಫ್ಯಾಕ್ಟರ್ಸ್ ಏನು ಬರುತ್ತೆ ನೋಡಿ, ಕೋಫ್ಯಾಕ್ಟರ್ಸ್ ಫಸ್ಟು a11 -1 to the power 1 + 1 m11 ಏನು ಬರುತ್ತೆ ನೋಡಿ. ಸೊ ಇದು 1 × m11 ಅಂತಂದರೆ 3 ಬರುತ್ತೆ. ಸೊ ಆನ್ಸರ್ ಏನು ಬರುತ್ತೆ, ಇದು 3. ಇದು 1 × ಅಂದರೆ ಈವನ್ ನಂಬರ್ ಇದ್ದರೆ, ಪವರ್ ಈವನ್ ಇದ್ರೆ ಏನಾಗಿರುತ್ತೆ ನಮಗೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಇದ್ರೂ ಕೂಡ ಪಾಸಿಟಿವ್ ಬರುತ್ತೆ. ಅದೇ ಥರ a12 is equal to -1 to the power 1 + 2 m12 ನೋಡಿ, -1 to the power 3 ಆಗುತ್ತೆ, ಆಡ್ ನಂಬರ್ ಇದೆ. ಸೊ ಏನು ಬರುತ್ತೆ ನಮಗೆ, -1 × m12 ಅಂತಂದ್ರೆ ಏನು ಬರುತ್ತೆ 4. ಸೊ ಆನ್ಸರ್ ಏನು ಬರುತ್ತೆ -4. ಅದೇ ಥರ a21 -1 to the power 2 + 1 × m21. ಸೊ ನೋಡಿ ಇಲ್ಲಿನೂ ಕೂಡ ಆಡ್ ಇದೆ. ಸೊ ಏನು ಬರುತ್ತೆ ನಮಗೆ -1. m21 ಅಂತಂದ್ರೆ ಏನು ಬರುತ್ತೆ -2. ಸೊ -1 × -2 +2. ಅದೇ ಥರ a22 -1 to the power 2 + 2 m22 ನೋಡಿ ಈವನ್ ಇರೋದ್ರಿಂದ ಪಾಸಿಟಿವ್ 1 ಬರುತ್ತೆ, m22 ಅಂತಂದರೆ 2 ಬರುತ್ತೆ. ಸೊ ನೋಡಿ ಇವಾಗ a11 a12 a22 ಬಂತು. ಸೊ ಅಡ್ಜಾಯಿಂಟ್ ಆಫ್ a is equal to ಏನಾಗಿರುತ್ತೆ, a11 a12 a21 a22. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ, a11 ಏನಿದೆ 3, ಆಮೇಲೆ a12 ಅಂತಂದರೆ -4, a21 ಅಂತಂದರೆ 2, a22 ಅಂತಂದರೆ 2. ಸೊ ಅಡ್ಜಾಯಿಂಟ್ ಬಂತು. ಅವ್ನು ಕೇಳಿರೋದೇನು ನಮಗೆ a ಇನ್ವರ್ಸ್ ಅಂತ. ಸೊ a ಇನ್ವರ್ಸ್ ಅಂತಂದರೆ ನಮಗೆ ಇನ್ನು ಡಿಟರ್ಮಿನೆಂಟ್ ಆಫ್ a ಫೈಂಡ್ ಮಾಡಬೇಕು. ಸೊ ಡಿಟರ್ಮಿನೆಂಟ್ ಆಫ್ a ಏನು ಬರುತ್ತೆ ನೋಡಿ, 2 3s are 6 minus 4 2s are 4 × -2 -8. ಸೊ +8 ಏನು ಬರುತ್ತೆ, 6 + 8 14. ಸೊ ಇವಾಗ ನಮಗೆ a ಇನ್ವರ್ಸ್ ಏನಿದೆ ನಮಗೆ 1 / ಡಿಟರ್ಮಿನೆಂಟ್ ಆಫ್ a ಇಂಟು ಅಡ್ಜಾಯಿಂಟ್ ಆಫ್ a ಅಂತ. ಸೊ ನೋಡಿ ಡಿಟರ್ಮಿನೆಂಟ್ ಆಫ್ a ಏನಿದೆ 1/14, ಅಡ್ಜಾಯಿಂಟ್ ಆಫ್ a ಏನು ಬಂದಿದೆ 3 2 -4 2 ಅಂತ. ಸೊ ಇದನ್ನ ಡಿವೈಡು ಮಾಡ್ಬೋದು ಅಥವಾ ಇದೇ ಥರನೂ ಇಡ್ಬೋದು, ಆರ್ ಅಂತ ಬರೆದ್ಬಿಟ್ಟು ಇಲ್ಲಿ ನೋಡಿ 3/14 2/14 -4/14 2/14. ಸೊ ನೋಡಿ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ, 2 1s are 2 7s are 2 2s are 2 7s are 2 1s are 2 7s. ಸೊ ಆನ್ಸರ್ ಏನು ಬರುತ್ತೆ ನೋಡಿ, 3/14 1/7 -2/7 1/7. ಸೊ ಯಾವುದಾದ್ರೂ ಬರಿಬೋದು ನೋಡಿ ಆನ್ಸರ್. ಇದನ್ನು ಕರೆಕ್ಟೇ ಅಥವಾ ಇದಾದ್ರೂ ಬರಿಬೋದು ಅಥವಾ ಇದಾದ್ರೂ ಬರಿಬೋದು. ಇನ್ವರ್ಸ್ ಅಂದರೆ 1 / ಡಿಟರ್ಮಿನೆಂಟ್ ಆಫ್ a ಇಂಟು ಅಡ್ಜಾಯಿಂಟ್ ಆಫ್ a ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ಇದನ್ನು ಕೂಡ ಫೈಂಡ್ a ಇನ್ವರ್ಸ್ ಇದೆ. ಸೊ ನೋಡಿ ಫಸ್ಟ್ ಏನು ಮಾಡಬೇಕು, ಕೊಟ್ಟಿರೋ ಮ್ಯಾಟ್ರಿಕ್ಸ್ a is equal to ಅಂತ ತಗೊತೀವಿ. a is equal to ಏನಿದೆ -1 5 -3 2 ಅಂತ ಇದೆ. ಸೊ ನೋಡಿ ಇಲ್ಲೇನು ಮಾಡ್ತೀನಿ, ಫಸ್ಟು ಡಿಟರ್ಮಿನೆಂಟ್ a ಫೈಂಡ್ ಮಾಡ್ತೀನಿ. ಡಿಟರ್ಮಿನೆಂಟ್ ಆಫ್ a ಏನು ಬರುತ್ತೆ ನೋಡಿ, -1 ಇದು -1 × 2 -2
ಮೈನಸ್ 3 ಇಂಟು 5 15 ಮೈನಸ್ 15 ಅಂದರೆ ಪ್ಲಸ್ 15. ಸೊ ಆನ್ಸರ್ ಏನು ಬರುತ್ತೆ ಇಲ್ಲಿ 13 ಬರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಬಂತು. ಇವಾಗ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡಿದ್ಮೇಲೆ ನಾವು ಎಡ್ಜಾಯಿಂಟ್ ಬರೀಬೋದು. ಕೋಫ್ಯಾಕ್ಟರ್ಸ್ ಸೊ A11 ಏನಾಗುತ್ತೆ -1 to the power 1 plus 1 M11. ಸೊ 1 plus 1 ಅಂತಂದರೆ E1 ಪವರ್ E1 ಇದ್ದರೆ -1 ಕೂಡ ಪಾಸಿಟಿವ್ ಆಗುತ್ತೆ. 1 ಇಂಟು M11 ಅಂದರೆ ಏನಾಗುತ್ತೆ 2. ಸೊ ಆನ್ಸರ್ ಏನು ಬರುತ್ತೆ ಇಲ್ಲಿ 2 ಕೋಫ್ಯಾಕ್ಟರ್ಸ್. A12 ಅಂತ ತಗೊಂಡು ಸೊ -1 to the power 1 plus 2 M12. ಸೊ ಇಲ್ಲಿ ನೋಡಿ ಆಡ್ ಇರೋದ್ರಿಂದ ನಮ್ಗೆ ಏನು ಬರುತ್ತಿಲ್ಲ ಆನ್ಸರು -1 ಬರುತ್ತೆ. ಇಂಟು M12 ಅಂತಂದರೆ -3. ಸೊ ಏನು ಬರುತ್ತೆ -1 ಇಂಟು -3 +3. ಅದೇ ಥರ ನೋಡಿ A21 -1 to the power 2 plus 1 M21. ಸೊ -1 ಆಡ್ ಇರೋದ್ರಿಂದ ಇಲ್ಲಿ ಏನು ಬರುತ್ತೆ ನಮಗೆ ಮತ್ತೆ -1 ಇಂಟು M21 ಅಂತಂದರೆ 5. ಸೊ -1 ಇಂಟು 5 -5. ಅದೇ ಥರ A22 ನೋಡಿ A22 ಏನು ಬರುತ್ತೆ -1 to the power 2 plus 2 M22. ಸೊ ನೋಡಿ ಇಲ್ಲಿ E1 ಇರೋದ್ರಿಂದ +1 ಇಂಟು M22 ಅಂತಂದರೆ -1. ಸೊ 1 ಇಂಟು -1 ಅಂತಂದರೆ -1. ಸೊ ನೋಡಿ ಇವಾಗ ಅಡ್ಜಾಯಿಂಟ್ ಆಫ್ A is equal to ಏನು ಬರುತ್ತೆ ನಮಗೆ A11 A12 A21 A22 ಅಂದರೆ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ಸ್ ಇದು. ಸೊ ಇಲ್ಲೇನು A11 ಅಂತಂದರೆ ಏನಿದೆ ನಮಗೆ 2, A12 ಅಂತಂದರೆ 3, A21 ಅಂತಂದರೆ -5, A22 -1. ಸೊ ನಮಗೆ ಅಡ್ಜಾಯಿಂಟ್ ಬಂತು. ಇವಾಗ ನಾವೇನು ಫೈಂಡ್ ಮಾಡಬೇಕು therefore A inverse is equal to 1 divided by determinant of A into adjoint of A ಅಂತ ಬರುತ್ತೆ. ಸೊ ನೋಡಿ A inverse is equal to 1 divided by determinant of A ಅಂತಂದ್ರೆ ಏನಿದೆ 13. ಸೊ adjoint of A ಅಂತಂದ್ರೆ 2 -5 3 -1. ಸೊ ಇದನ್ನ ಪ್ರತಿಯೊಂದಕ್ಕೂ ಡಿವೈಡ್ ಮಾಡ್ಬೋದು ಅಥವಾ ಇಷ್ಟೇನೋ ಇಡ್ಬೋದು. 2 divided by 13 -5 divided by 13 3 by 13 -1 by 13. ಸೊ A inverse ಕೊಟ್ಟಿರೋ ಮ್ಯಾಟ್ರಿಕ್ಸ್ದು ಇನ್ವರ್ಸ್ ಏನು ಬರುತ್ತೆ 2 divided by 13 -5 divided by 13 3 by 13 -1 by 13. 3 cross 3 ಮ್ಯಾಟ್ರಿಕ್ಸ್ 2 cross 2 ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ಇದು ಕೂಡ A ಇನ್ವರ್ಸ್ ಅನ್ನೇ ಫೈಂಡ್ ಮಾಡಬೇಕು. ಇಲ್ಲೇನಿದೆ 3 cross 3 ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಏನು ಮಾಡ್ತೀನಿ ನಾನು ಮ್ಯಾಟ್ರಿಕ್ಸ್ A is equal to ಏನು ಬರುತ್ತೆ 1 2 3 ಕೊಟ್ಟಿರೋ ಮ್ಯಾಟ್ರಿಕ್ಸ್ 0 2 4 0 0 5 ಅಂತ. ಸೊ ನೋಡಿ ಇದಕ್ಕೆ ಡಿಟರ್ಮಿನೆಂಟ್ ಫೈಂಡ್ ಮಾಡಬೇಕು. ಇವಾಗ A is equal to ಬಂತು ಸೊ ಡಿಟರ್ಮಿನೆಂಟ್ ಆಫ್ A ಏನು ಬರುತ್ತೆ 1 ಆಸ್ ಇಟ್ ಈಸ್ 2 5s 10 -0 into 4 0 -2 into ನೋಡಿ 2 ತಗೊಂಡಾಗ 0 into 5 0 -0 into 4 0 ಪ್ಲಸ್ 3 ತಗೊಂಡಾಗ 0 into 0 0 -0 into 2 0 is equal to 1 into 10 -2 into 0 plus 3 into 0. ಸೊ ಆನ್ಸರ್ ಏನು ಬರುತ್ತೆ ನೋಡಿ 10. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ನಾನ್ ಸಿಂಗ್ಯುಲರ್ ಇದೆ. ಸೊ ಇವಾಗ ಕೋಫ್ಯಾಕ್ಟರ್ಸ್
ಫಸ್ಟ್ a11 ಅಂತಂದರೆ ನೋಡಿ -1 to the power 1 plus 1. ಸೊ ಡಿಟರ್ಮಿನೆಂಟ್ a11 ತಗೊಂಡಾಗ 2405. ಸಿಂಪ್ಲಿಫೈ ನೋಡಿ, ಇದು ಈವನ್ ಇರೋದ್ರಿಂದ +1 ಬರುತ್ತೆ. 2 5s are 10, -0 4s are 0. ಸೊ 10 ಬಂತು. ಅದೇ ಥರ ನೋಡಿ a12 -1 to the power 1 plus 2 ಡಿಟರ್ಮಿನೆಂಟ್ ನೋಡಿ a12 ತಗೊಂಡಾಗ ಸೆಕೆಂಡ್ ರೋ ಫಸ್ಟ್ ರೋ ಸೆಕೆಂಡ್ ಕಾಲಮ್ 0 4 0 5. ಸೊ ಇಲ್ಲಿ ಆಡ್ ಇರೋದ್ರಿಂದ -1 ಇಂಟು 0 -5 0 0 ಇಂಟು 4 0 ಇಂಟು 5 0 -0 ಇಂಟು 4 0. ಸೊ ಏನು ಬರುತ್ತೆ ಆನ್ಸರ್ 0. ಅದೇ ಥರ a13 -1 to the power 1 plus 3 ಡಿಟರ್ಮಿನೆಂಟ್ 0 to 0 0 ಬರುತ್ತೆ. ಸೊ ನೋಡಿ ಇವಾಗ ಇಲ್ಲಿ ಈವನ್ ಇರೋದ್ರಿಂದ +1 ಅಂದರೆ 1 + 3 ಅಂದರೆ 4 ಈಸ್ ಈವನ್ ನಂಬರ್. ಸೊ -1 ಅನ್ನು ಈವನ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ +1 ಬರುತ್ತೆ. ಸೊ ಇಂಟು 0 ಇಂಟು 0 0 -0 ಇಂಟು 2 0. ಸೊ ಏನು ಬರುತ್ತೆ, ಇದು ಕೂಡ 0. ನೆಕ್ಸ್ಟ್ a21 -1 to the power 2 plus 1 ಡಿಟರ್ಮಿನೆಂಟ್ ನೋಡಿ 2 1 ತಗೊಂಡಾಗ ಈ ಎಲಿಮೆಂಟ್. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು 2 3 0 5 a21 ಅಲ್ಲ, ಓಕೆ a21 ಅಂತಂದರೆ ಈ ಎಲಿಮೆಂಟ್ ಬರುತ್ತೆ. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು 2 3 0 5. ಓಕೆ, ಸಿಂಪ್ಲಿಫಿಕೇಶನ್ ನೋಡಿ ಆಡ್ 2 + 1 ಅಂದರೆ ಆಡ್, 3 is a ಆಡ್ ನಂಬರ್. ಸೊ -1 ಬರುತ್ತೆ. ಇಂಟು 2 5s are 10, -3 0s are 0. ಸೊ -10 ಬರುತ್ತೆ. ಅದೇ ಥರ ನೋಡಿ a22 -1 to the power 2 plus 2 ಏನು ಬರುತ್ತೆ ನೋಡಿ a22 ಅಂದರೆ ಈ ಎಲಿಮೆಂಟ್ ತಗೊಂಡಾಗ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ 1 3 0 5. ಸೊ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ನೋಡಿ ಆಡ್ ಈವನ್ ಇರೋದ್ರಿಂದ +1 ಬರುತ್ತೆ. ಇಂಟು 1 5s are 5 -0 ಇಂಟು 3 0. ಸೊ ಆನ್ಸರ್ ಏನು ಬರುತ್ತೆ 5. ಅದೇ ಥರ a23 ನೋಡಿ -1 to the power 2 plus 3 2 3 ಅಂದರೆ ಈ ಎಲಿಮೆಂಟ್ ತಗೊಂಡಾಗ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 1 2 0 0. ಸೊ ಇದೇನು ಬರುತ್ತೆ -1. ಆಡ್ 2 + 3 5 ಅಲ್ಲ, 5 is a ಆಡ್ ನಂಬರ್. ಸೊ -1 1 ಇಂಟು 0 0 -2 ಇಂಟು 0 0. ಸೊ ಏನು ಬರುತ್ತೆ ಆನ್ಸರ್ 0. ಅದೇ ಥರ ನೋಡಿ a31 -1 to the power 3 plus 1 ಈ ಎಲಿಮೆಂಟ್ ತಗೊಂಡಾಗ ಥರ್ಡ್ ರೋ ಫಸ್ಟ್ ಕಾಲಮ್ ಅಂದರೆ 2 3 2 4. ಸೊ ಇದು ಈವನ್ ಇರೋದ್ರಿಂದ 1 ಬರುತ್ತೆ. 2 4s are 8 -2 3s are 6. ಸೊ 1 ಇಂಟು 2 is a 2. ಅದೇ ಥರ ನೋಡಿ a32 -1 to the power 3 plus 2 ನೋಡಿ ಈ ಎಲಿಮೆಂಟ್ ತಗೊಂಡಾಗ ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಂದರೆ 1 3 0 4. ಸೊ ಇಲ್ಲಿ 3 + 2 5 is a ಆಡ್ ನಂಬರ್. ಸೊ -1 1 ಇಂಟು 4 4 -3 ಇಂಟು 0 0. ಸೊ -1 ಇಂಟು 4 is a -4. ಸೊ ಅದೇ ಥರ a33 -1 to the power 3 plus 3 ಡಿಟರ್ಮಿನೆಂಟ್ ನೋಡಿ a33 ತಗೊಂಡಾಗ ಯಾವ್ದು ಬರುತ್ತೆ ಲಾಸ್ಟ್ ಎಲಿಮೆಂಟು. ಸೊ ಥರ್ಡ್ ರೋ ಥರ್ಡ್ ಕಾಲಮ್ ಅಂತಂದರೆ 1 2 0. ಸೊ ಏನು ಬರುತ್ತಿದ್ದು ಈವನ್ ಇರೋದ್ರಿಂದ 1 ಇಂಟು 1 ಇಂಟು 2 2 -2 ಇಂಟು 0 0. ಸೊ 1 ಇಂಟು 2 2 ಬರುತ್ತೆ. ನಮ್ಗೆ ಇವಾಗ ಕೋಫ್ಯಾಕ್ಟರ್ಸ್ ಬಂತು. ಕೋಫ್ಯಾಕ್ಟರ್ಸ್ ಯೂಸ್ ಮಾಡಿಬಿಟ್ಟು ಎಡ್ಜಾಯಿಂಟ್ ಆಫ್ ಎ ಏನಾಗುತ್ತೆ ನೋಡಿ ಇವಾಗ ಎಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು a11 a12 a13 a21
A22 A23 ಅದೇ ಥರ A31 A32 A33 ಸೊ ಏನು ಬರುತ್ತೆ ಇವಾಗ ಅಡ್ಜಾಯಿಂಟ್ ಆಫ್ ಎ ನೋಡಿ A11 ಅಂತಂದರೆ ಏನಿದೆ ನಮಗೆ 10 A12 0 A13 0 ಇಲ್ಲಿದೆ ನೋಡಿ ನಂಬರ್ಸ್ ಆಮೇಲೆ A21 -10 A22 5 A23 0 A31 2 A32 -4 A33 2 ಸೊ ನೋಡಿ ಇವಾಗ ಅಡ್ಜಾಯಿಂಟ್ ಬಂತು ಸೊ ಎ ಇನ್ವರ್ಸ್ ಮಾಡಬೇಕಲ್ಲ ಏನು ಬರುತ್ತೆ ನಮಗೆ ಎ ಇನ್ವರ್ಸು 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಬರುತ್ತೆ ಸೊ ನೋಡಿ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಫಸ್ಟೇ ಫೈಂಡ್ ಮಾಡಿದ್ವಿ ಏನಿದೆ ನೋಡಿ 10 ಇದೆ ಡಿಟರ್ಮಿನೆಂಟ್ ಆಫ್ ಎ ಇಸ್ 10 ಡಿವೈಡೆಡ್ ಬೈ 10 ಅಡ್ಜಾಯಿಂಟ್ ಆಫ್ ಎ ಅಂತಂದ್ರೆ ಇಲ್ಲೇ ಇದೆ 10 -10 2 0 5 -4 0 0 2 ಅಂತ ಸೊ ಈಸ್ ಈಕ್ವಲ್ ಟು ಡಿವೈಡ್ ಮಾಡ್ಬೋದು 10 by 10 -10 by 10 2 by 10 0 by 10 5 by 10 -4 by 10 0 by 0 by 10 0 by 10 2 by 10 ಸೊ ನೋಡಿ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ 10 ones 10 ones 10 ones 10 ones 2 ones 2 5s 0 by anything 0 ಬರುತ್ತೆ 5 ones 5 2s 2 5s 2 2s 2 5s 2 ones 2 5s ಈಸ್ ಈಕ್ವಲ್ ಟು ನೋಡಿ ಏನು ಬರುತ್ತೆ ಮ್ಯಾಟ್ರಿಕ್ಸ್ 10 by 10 ಅಂತಂದ್ರೆ ಏನಾಗುತ್ತೆ ನಮಗೆ 1 ಬರುತ್ತೆ 10 ones 10 ones ಸೊ ಫಸ್ಟ್ ಎಲಿಮೆಂಟ್ 1 ಸೆಕೆಂಡ್ ಎಲಿಮೆಂಟ್ -1 ಥರ್ಡ್ 1 by 5 ನೆಕ್ಸ್ಟ್ 0 by anything 0 5 by 10 ಅಂತಂದರೆ 1 by 2 4 by 10 ಅಂತಂದರೆ 2 by 5 0 by anything 0 0 by 10 0 2 by 10 1 by 5 ಸೊ ಎ ಇನ್ವರ್ಸ್ ಕೊಟ್ಟಿರೋ ಮ್ಯಾಟ್ರಿಕ್ಸ್ 3x3ಗೆ ಎ ಇನ್ವರ್ಸ್ ಆನ್ಸರ್ ಇದು 1 -1 1 by 5 0 1 by 2 2 by 5 0 0 1 by 5 ನೆಕ್ಸ್ಟ್ 8th ಒನ್ ಇದೆ ನೋಡಿ ಇದು ಕೂಡ ಎ ಇನ್ವರ್ಸ್ ಫೈಂಡ್ ಮಾಡೋದಿದೆ ಸೊ ಫಸ್ಟ್ ನೋಡಿ ಏನು ಮಾಡ್ತೀನಿ ಎ ಅಂತ ತಗೋತೀನಿ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 0 0 3 3 0 5 2 -1 ಅಂತ ಸೊ ಫಸ್ಟ್ ಏನು ಮಾಡ್ತೀನಿ ಇದು ಡಿಟರ್ಮಿನೆಂಟ್ ಫೈಂಡ್ ಮಾಡ್ತೀನಿ ಡಿಟರ್ಮಿನೆಂಟ್ ಏನು ಬರುತ್ತೆ 1 ಆಸ್ ಇಟ್ ಈಸು 3 into -1 -3 -2 into 0 0 plus 0 into 3 into -1 -3 -5 into 0 0 plus 0 into 3 into 2 6 -5 into 3 15 ಸೊ ನೋಡಿ 1 into -3 plus 0 into anything 0 plus 0 into anything 0 ಸೊ ಆನ್ಸರ್ ಏನು ಬರುತ್ತೆ ನೋಡಿ -3 ಸೊ ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು 0 ಸೊ ಇವಾಗ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡಬೇಕು ನೋಡಿ ಕೋಫ್ಯಾಕ್ಟರ್ಸ್ ಫಸ್ಟ್ A11 -1 to the power 1 plus 1 ನೋಡಿ ಡಿಟರ್ಮಿನೆಂಟ್ ಏನು ಬರುತ್ತೆ 3 0 2 -1 ಸೊ ಇಲ್ಲಿ ಈವನ್ ಇರೋದ್ರಿಂದ 1 ಬರುತ್ತೆ ಇಂಟು 3 into -1 -3 -2 into 0 0
ಸೊ ಆನ್ಸರ್ ಏನು ಬರುತ್ತೆ ನೋಡಿ -3. ಅದೇ ಥರ A12 -1 to the power 1 plus 2 ಡಿಟರ್ಮಿನೆಂಟ್ ನೋಡಿ 1 2 ತಗೊಂಡಾಗ 3 0 5 -1 ಬರುತ್ತೆ. ಸೊ ಇಲ್ಲಿ ಆಡ್ ಇರೋದ್ರಿಂದ -1 ಇಂಟು 3 ಇಂಟು -1 -3 -5 into 0 0. So -1 into -3 is a +3. So ಅದೇ ಥರ ನೋಡಿ A13 -1 to the power 1 plus 3 ಡಿಟರ್ಮಿನೆಂಟ್ ನೋಡಿ 1 3 ಅಂದರೆ ಈ ಎಲಿಮೆಂಟು. ಸೊ ಇವಾಗ ಏನು ಬರುತ್ತೆ 3 3 5 2. ಸೊ ಇಲ್ಲಿ E1 ಇರೋದ್ರಿಂದ 1 ಬರುತ್ತೆ. 3 2s are 6 minus 5 3s are 15. 15 minus 6 ಅಂತಂದರೆ -9. ಸೊ ನೆಕ್ಸ್ಟ್ A21 -1 to the power 2 plus 1. ಸೊ ಡಿಟರ್ಮಿನೆಂಟ್ ನೋಡಿ ಈ ಎಲಿಮೆಂಟ್ ತಗೊಂಡಾಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು 0 0 2 -1. ಸೊ ನೋಡಿ E1 ಆಡ್ ಇರೋದ್ರಿಂದ -1 ಇಂಟು 0 ಇಂಟು -1 0 -0 ಇಂಟು 2 0. ಸೊ -1 ಇಂಟು 0 0. ನೆಕ್ಸ್ಟ್ A22 is equal to -1 to the power 2 plus 2. ಸೊ ನೋಡಿ ಡಿಟರ್ಮಿನೆಂಟ್ 2 2 ಅಂದರೆ ಈ ಎಲಿಮೆಂಟ್ ಬರುತ್ತೆ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದರೆ 1 0 5 -1 ಬರುತ್ತೆ. ಸೊ ಇಲ್ಲಿ 2 plus 2 ಅಂತಂದರೆ E1 ಇದೆ 1 ಇಂಟು -1 -1 -5 ಇಂಟು 0 0. ಸೊ 1 ಇಂಟು -1 is a -1. ನೆಕ್ಸ್ಟ್ A23. ಸೊ ನೋಡಿ A23 ಏನು ಬರುತ್ತೆ -1 to the power 2 plus 3 ಡಿಟರ್ಮಿನೆಂಟ್ ನೋಡಿ ಡಿಟರ್ಮಿನೆಂಟ್ 2 3 ಅಂತಂದರೆ ಈ ಎಲಿಮೆಂಟು. ಥರ್ಡ್ ಕಾಲಮ್ ಸೆಕೆಂಡ್ ರೋ ಬಿಟ್ಬಿಟ್ಟು ಸೆಕೆಂಡ್ ರೋ ಥರ್ಡ್ ಕಾಲಮ್ 1 0 5 2 ಇದೆ. ಸೊ ನೋಡಿ ಇದು 5 2 plus 3 ಅಂದರೆ 5 5 is ಆಡ್. ಸೊ -1 ಬರುತ್ತೆ. 1 2s are 2 -5 0s are 0. ಸೊ -1 into 2 is a -2. ಸೊ ಅದೇ ಥರ ನೋಡಿ ನೆಕ್ಸ್ಟು A31 -1 to the power 3 plus 1 ಡಿಟರ್ಮಿನೆಂಟ್. A31 ಅಂದರೆ ಈ ಎಲಿಮೆಂಟ್ ಫಸ್ಟ್ A31. ಸೊ ಫಸ್ಟ್ ಕಾಲಮ್ ಥರ್ಡ್ ರೋ ಅಂದರೆ 0 0 3 0. ಸೊ ಇದು E1 ಬರುತ್ತೆ. E1 ಬರೋದ್ರಿಂದ +1 ಬರುತ್ತೆ. 3 plus 1 ಅಂದರೆ 4 4 is even. ಸೊ 1 ಬರುತ್ತೆ. ಇವಾಗ ನೋಡಿ ಇದನ್ನು ಸಿಂಪ್ಲಿಫೈ 0 ಇಂಟು 0 0 -3 ಇಂಟು 0 0. ಸೊ 1 ಇಂಟು 0 0. ಅದೇ ಥರ ನೋಡಿ A32 -1 to the power 3 plus 2 ಡಿಟರ್ಮಿನೆಂಟ್ ನೋಡಿ ಇವಾಗ ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 1 0 3 0. ಸೊ ಇದು ಆಡ್ 3 plus 2 ಅಂದರೆ ಆಡ್. ಸೊ -1 ಬರುತ್ತೆ. 1 ಇಂಟು 0 0 -3 ಇಂಟು 0 0. ಸೊ 1 ಇಂಟು 0 0 ಬರುತ್ತೆ. ಅದೇ ಥರ ನೋಡಿ A33 is equal to -1 to the power 3 plus 3 ಡಿಟರ್ಮಿನೆಂಟ್ ನೋಡಿ ಥರ್ಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 1 0 3 3. ಸೊ ಇದು E1 ಇರೋದ್ರಿಂದ 1 ಬರುತ್ತೆ ಅಂದರೆ ಪವರ್ E1 ಇರೋದ್ರಿಂದ. ಸೊ 1 ಇಂಟು 3 3 -3 ಇಂಟು 0 0. ಸೊ 1 ಇಂಟು 3 -0 ಅಂತಂದರೆ 3 ಬರುತ್ತೆ. ಸೊ ನಮ್ಗೆ ಇವಾಗ A1 ಕೋಫ್ಯಾಕ್ಟರ್ಸ್ ಬಂತು. ಇವಾಗ ನಾನು ಅಡ್ಜಾಯಿಂಟ್ ಬರಿಬೋದು. ಅಡ್ಜಾಯಿಂಟ್ ಆಫ್ A is equal to A11 A12 A13 A21 A22 A23 A31 A32 A33. ಸೊ ನೋಡಿ ವ್ಯಾಲ್ಯೂಸ್ A11 ಏನಿದೆ ವ್ಯಾಲ್ಯೂ ನಮಗೆ -3, A12 3, A13 -9, A21 0, A22 -1, A23 -2, A31 0, A32 0, A33 3 ಅಂತ. ಸೊ ನಮ್ಗೆ ಇವಾಗ ಏನು ಬಂತು ಅಡ್ಜಾಯಿಂಟ್ ಆಫ್ A1. ಸೊ ನಾವು ಇವಾಗ
ಇನ್ವರ್ಸ್ ಅನ್ನ ಫೈಂಡ್ ಮಾಡಬೇಕು. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 1 divided by determinant of A into adjoint of A ಇದೆ. ಸೊ ನೋಡಿ 1 divided by determinant of A. ಡಿಟರ್ಮಿನೆಂಟ್ ಆಲ್ರೆಡಿ ಫೈಂಡ್ ಮಾಡಿದ್ವಿ. ಏನಿದೆ ನೋಡಿ -3. ಸೊ 1 divided by -3 adjoint of A ಅಂತಂದ್ರೆ -3 0 0 3 -1 0 -9 -2 3 ಅಂತ. ಸೊ ಇದಕ್ಕೆ ಪ್ರತಿಯೊಂದಕ್ಕೂ ಡಿವೈಡ್ -3 by -3 0 by -3 0 by -3 3 divided by -3 -1 divided by -3 0 by -3 -9 by -3 -2 by -3 3 by -3. ಸೊ ನೋಡಿ ಡಿವೈಡ್ ಮಾಡಿದರೆ ಈಸ್ ಈಕ್ವಲ್ ಟು 3 1s 3 1s. ಸೊ ಏನು ಬರುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 1 0 by anything 0 0 by anything 0. ಸೊ 3 1s 3 1s -1. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ 1/3 0 by anything 0 ಮೈನಸ್ ಮೈನಸ್ ಕ್ಯಾನ್ಸಲ್ 3 1s 3 3s. ಸೊ 3 ಮೈನಸ್ ಮೈನಸ್ ಕ್ಯಾನ್ಸಲ್ 2/3 3 1s 3 1s. ಸೊ -1. ಸೊ ಆನ್ಸರ್ ಏನು ಬರುತ್ತೆ ನೋಡಿ 1 0 0 -1 1/3 0 3 2/3 -1 ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.